ಒಂದು ಸೆಮಿಕಂಡಕ್ಟರ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಎಂಬುದನ್ನು ಆಧರಿಸಿ ಸೂಕ್ಷ್ಮ ಕಶ್ಮಲಗಳನ್ನು ಅದಕ್ಕೆ ಸೇರಿಸಲಾಗುವುದು. ಹೀಗೆ ಮಾಡುವುದರ ಉದ್ದೇಶವೇನು? ಅದರ ವಿದ್ಯುತ್ ವಾಹಕತ್ವವನ್ನು ಹೆಚ್ಚಿಸಲು. ನಮ್ಮ ಮನೆಗಳಲ್ಲಿ AC ಮುಖ್ಯವಾಹಿನಿಯ ಲೈವ್ ತುದಿಗೆ ಸೋಕಿಸಿದಾಗ ಬೆಳಗುವ ಟೆಸ್ಟರ್, ವಿದ್ಯುತ್ ಪರೀಕ್ಷಕ ತಟಸ್ಥ ನ್ಯೂಟ್ರಲ್ ತುದಿಗೆ ಸೋಕಿಸಿದಾಗ ಬೆಳಗುವುದಿಲ್ಲ. ಇದಕ್ಕೆ ಕಾರಣವೆಂದರೆ ತಟಸ್ಥ ತಂತಿಯು ನೆಲದ ಗ್ರೌಂಡ್ ವೋಲ್ಟೇಜಿನಷ್ಟೇ ವೋಲ್ಟೇಜನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವ ಪುನಃ ವಿದ್ಯುದಾವಿಷ್ಟಗೊಳಿಸಬಹುದಾದ ರೀಚಾರ್ಜಬಲ್ ಬ್ಯಾಟರಿಗಳು ಲಿಥಿಯಂ ಅಯಾನು ಬ್ಯಾಟರಿ. ಲೂಯಿಸ್ ಪರಿಕಲ್ಪನೆ ಅನುಸಾರ ಕ್ಷಾರ ಎಂದರೆ ಎಲೆಕ್ಟ್ರಾನ್ ಕೊಡುವುದು. ಟಿವಿ ಸಂವಹನದಲ್ಲಿ ಡ್ಯಾಶ್ ಇದ್ದರೆ ಒಳ್ಳೆಯದು. ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಟಿವಿ, ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಯಾವ ಮಾಧ್ಯಮವನ್ನು ಪ್ರಸಾರಕ್ಕೆ ಉಪಯೋಗಿಸುವುದಿಲ್ಲ. ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ. ಮೊಬೈಲ್ ಸಂವಹನದಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ಅಲೆಗಳು ಮೈಕ್ರೋವ್ಗಳಾಗಿವೆ. ಕಾಲಾನುಕ್ರಮಣಿಕೆಯ ಸರಣಿಯಲ್ಲಿ ಜನಸಂಪರ್ಕ ಸಾಧನಗಳು ಭಾರತದಲ್ಲಿ ಬೆಳೆದು ಬಂದಿದ್ದನ್ನು ಈ ಕೆಳಗಿನವುಗಳಿಂದ ಆಯ್ಕೆ ಮಾಡಿ. ಮುದ್ರಣ ರೇಡಿಯೋ, ಚಲನಚಿತ್ರ, ದೂರದರ್ಶನ. ಡ್ಯಾಶ್ ರಿಸೀವರ್ಗಳಲ್ಲಿ ಡಿಸ್ಟ್ರಿಮಿನೇಟರ್ ಅನ್ನು ಬಳಸಲಾಗುತ್ತದೆ. ಟೆಲಿಫೋನ್. ಆಡಿಯೋ ವರ್ಧಕದಿಂದ ವರ್ಧಕಕ್ಕೆ ಕಳಿಸುವ ಮುನ್ನ ಉಪಯೋಗಿಸಲಾಗುವ ಟ್ರಾನ್ಸ್ಫಾರಂ ಕಾರ್ಯ ವೋಲ್ಟೇಜ್ ವರ್ಧನೆ. ನಿಗದಿತ ವೇಗವಿರುವ ಕಣಗಳಲ್ಲಿ ಅತ್ಯಂತ ಚಿಕ್ಕ ತರಂಗ ಮಾನವಿರುವ ಕಣ ಎಲ್ ಕಣ. ಅತಿ ದುರ್ಬಲ ಸಂಕೇತವನ್ನು ಗ್ರಾಹಕರು ಹೊಂದುವ ಸಾಮರ್ಥ್ಯಕ್ಕೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೆನ್ಸಿಟಿವಿಟಿ. ಯೂನಿ ಜಂಕ್ಷನ್ ಟ್ರಾನ್ಸಿಸ್ಟರ್ನ ಕಾರ್ಯಕ್ಷಮತೆಯನ್ನು ಅದನ್ನು ಡ್ಯಾಶ್ ಕಾರ್ಯಗಳಿಗೆ ಉಪಯುಕ್ತವಾಗಿ ಮಾಡಿದೆ. ಸ್ವಿಚಿಂಗ್. ಟೆಲಿಗ್ರಾಫ್ ಕಂಡುಹಿಡಿದವರು ಯಾರು? ಸಾಮ್ಯುಯೆಲ್ FB ಮೋಲ್ಸ್. ಎಲೆಕ್ಟ್ರಾನ್ಗಳ ಹರಿವನ್ನು ಸಾಮಾನ್ಯವಾಗಿ ಹೀಗೆಂದು ಕರೆಯಲಾಗುತ್ತದೆ, ವಿದ್ಯುತ್ ಪ್ರವಾಹ. ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶಬ್ದ ಅರೆವಾಹಕ ವಸ್ತುವಿಗೆ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆಗೆ ಹೀಗೆನ್ನುತ್ತಾರೆ, ಕಲಬೆರಕೆ ಮಾಡುವುದು. ಒಂದು PN ಸಂಧಿ ಸ್ಥಾನವು ಹೀಗಿರುವಾಗ ಕಾರ್ಯವೆಸಗುತ್ತದೆ, ಮುಮ್ಮುಖ ವಾಲಿದಾಗ. ಗಡಿಯಾರದ ಕ್ಯಾಡ್ಸ್ ಅರಳು ಕೆಳಗಿನ ಪರಿಣಾಮವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ. ಪೀಜೋ ಎಲೆಕ್ಟ್ರಿಕ್ ಪರಿಣಾಮ. ಗಡಿಯಾರದ ಕ್ಯಾಡ್ಸ್ ಅರಳು ಕೆಳಗಿನ ಪರಿಣಾಮವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ. ಪೀಜೋ ಎಲೆಕ್ಟ್ರಿಕ್ ಪರಿಣಾಮ. ಟ್ರಾನ್ಸಿಸ್ಟರ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಡುವ ಎರಡು ಮೂಲ ದ್ರವ್ಯಗಳು ಸಿಲಿಕಾನ್ ಮತ್ತು ಜೆಮೇನಿಯಂ. ಮೊಬೈಲ್ ಟೆಲಿಫೋನಿನಲ್ಲಿ GSM ಎಂದರೇನು? ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಷನ್ಸ್. ಕೆಳಗಿನವುಗಳಲ್ಲಿ ಯಾವುದು ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆಯಲ್ಲ? ಯೂನಿಕ್ಸ್. ದೂರದರ್ಶನವನ್ನು ಕಂಡುಹಿಡಿದವರು ಯಾರು? ಇದಕ್ಕೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ತಂತಿ ಸಂದೇಶ ನಿಯಮಾವಳಿಗಳನ್ನು ನಿರೂಪಿಸಿದವರು ಯಾರು? ಸಾಮ್ಯುಯೆಲ್ ಮೋರ್ಸಬೆಲ್. ದೂರದರ್ಶನದ ರಿಮೋಟ್ ಕಂಟ್ರೋಲ್ನಲ್ಲಿ ಹೆಚ್ಚಾಗಿ ಯಾವುದನ್ನು ಬಳಸಲಾಗುತ್ತದೆ? ಇನ್ಫ್ರಾರೆಡ್ ಕಿರಣಗಳು. ದೂರವಾಣಿಯನ್ನು ಯಾರು ಕಂಡುಹಿಡಿದರು? ಗ್ರಹಂ ಬೆಲ್. ವಿದ್ಯುದಾವೇಶ ಆಕರ್ಷಣೆ ಮತ್ತು ವಿಕರ್ಷಣೆಗಳ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಕೂಲಂ. ಟೆಲಿವಿಷನ್ನಿನಲ್ಲಿನ ಆಂಟೆನಾ ಅಥವಾ ಕೇಬಲ್ನಲ್ಲಿ ಉಪಯೋಗಿಸಲ್ಪಡುವ ಭುಕ್ತಿ ಆವೃತ್ತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, RF. ಸೂಕ್ಷ್ಮ ಕ್ರಿಯಾತ್ಮಕ ಮೈಕ್ರೋ ಪ್ರೊಸೆಸರ್ ಅಂದರೆ ಋಣ ವಿದ್ಯುನ್ಮಾನದ ಚೂರು, ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂತಹುದು, ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂತಹುದು. ಮೇಲೆ ಹೇಳಿದ ಎಲ್ಲವೂ ಸರಿ. ದತ್ತಾಂಶ ಮತ್ತು ಧ್ವನಿಯ ಪ್ರಸರಣ ಸಂಚಾರಿ ದೂರವಾಣಿಯ ಅತ್ಯಂತ ಮೂಲ ಕಾರ್ಯಗಳು ಮೇಲ್ಕಂಡ ಕಾರ್ಯಗಳಿಗಾಗಿ ಬಳಸುವ ತಂತ್ರಜ್ಞಾನವನ್ನು ಕೆಳಕಂಡ 4 ಹೆಸರುಗಳು ಸೂಚಿಸುತ್ತವೆ. ಇದರಲ್ಲಿ ಭಿನ್ನವಾದ ಪದ ಯಾವುದು?
ಬ್ಲೂಟೂತ್. ಮೂವತ್ತೈದು ವರ್ಷಗಳ ಹಿಂದೆ ಮಾರ್ಟಿನ್ ಕೂಪರ್ ಈ ಕೆಳಗಿನದನ್ನು ಅನ್ವೇಷಣೆ ಮಾಡಿದ ಮೊಬೈಲ್ ಫೋನ್. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಕಂಡುಹಿಡಿದ ವಸ್ತು ಟೆಲಿಫೋನ್. ನಲವತ್ತೆಂಟು ಬೆಲೆಯ ರೋಧಕವನ್ನು ಉಪೇಕ್ಷಿಸಬಹುದಾದ ಆಂತರಿಕ ರೋಧವುಳ್ಳ 6.0 ವ್ಯಾಟ್ ಬ್ಯಾಟರಿಯ ತಿರುವುಗಳಿಗೆ ಅಡ್ಡವಾಗಿ ಜೋಡಿಸಿದೆ. ರೋಧಕದಲ್ಲಿ ಉತ್ಪತ್ತಿಯಾಗುವ ಸತ್ವ ಪವರ್ 0.125 ವ್ಯಾಟ್. ಪಿ ರೀತಿಯ ಅರೆವಾಹಕವನ್ನು ತಯಾರಿಸಲು ಬಳಸುವ ಡೂಪಂಟ್ ಆಂಟಿಮನಿ. ಟ್ರಾನ್ಸಿಸ್ಟರ್ ಒಂದರ ಆಂತರಿಕ ಆಂಟೆನಾವನ್ನು ಕೆಳಗಿನ ಇದರಿಂದ ಮಾಡಿರುತ್ತಾರೆ: ಫೆರೋಕ್ರೋಮ್. ಹೊಸದಾಗಿ ಕಂಡುಹಿಡಿಯುವ ಅತಿ ಉಷ್ಣತೆಯ ಅತಿವಾಹಕಗಳು ಸೆರಾಮಿಕ್ ಆಕ್ಸೈಡ್ಗಳು. ಟೇಪ್ ರಿಕಾರ್ಡರ್ ಅಥವಾ ಇತರ ಸೌಂಡ್ ಸಿಸ್ಟಮ್ಗಳ ಮೇಲೆ ಮುದ್ರಿತವಾಗಿರುವ ಡಾಲ್ಬಿ ಬಿ ಅಥವಾ ಡಾಲ್ಬಿ ಸಿ ಈ ಪದಗಳು ಯಾವುದಕ್ಕೆ ಸಂಬಂಧಿಸಿವೆ? ನಾಯ್ಸ್ ರಿಡಕ್ಷನ್ ಸರ್ಕ್ಯೂಟ್. ಇಲೆಕ್ಟ್ರಾನ್ಸ್ಗೆ ಬೆಸಿಗೆ ಕೆಲಸದಲ್ಲಿ ಸಾಮಾನ್ಯವಾಗಿ ಬಳಸುವ ಬೆಸಿಗೆ ವಸ್ತುಗಳು ಸೀಸ ಮತ್ತು ತವರ. ಮೈಕ್ರೋಫೋನ್ಗಳಲ್ಲಿ ಶಕ್ತಿಯು ರೂಪಾಂತರಗೊಳ್ಳುವುದು ಹೀಗೆ: ಧ್ವನಿ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ. ಪರಿವರ್ತಕವು ಇದಕ್ಕೆ ಬಳಕೆಯಾಗುವ ಸಾಧನ. ಎಸಿ ವೋಲ್ಟೇಜಿನ ಹೆಚ್ಚಳ ಇಲ್ಲವೇ ತಗ್ಗಿಕೆ. ರೆಫ್ರಿಜಿರೇಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಉಷ್ಣಬಲ ಕ್ರಿಯಾಶಾಸ್ತ್ರದ ಎರಡನೇ ನಿಯಮದಂತೆ. ಪರ್ಯಾಯ ವಿದ್ಯುತ್ತನ್ನು ಹೆಚ್ಚು ವೋಲ್ಟೇಜ್ನಿಂದ ಕಡಿಮೆ ವೋಲ್ಟೇಜಿಗೆ ಅಥವಾ ಕಡಿಮೆ ವೋಲ್ಟೇಜ್ನಿಂದ ಹೆಚ್ಚು ವೋಲ್ಟೇಜಿಗೆ ಪರಿವರ್ತಿಸಲು ಉಪಯೋಗಿಸುವ ಉಪಕರಣ. ಟ್ರಾನ್ಸ್ಫಾರ್ಮರ್. ತೇಲ್ಸ ಎಂಬುದು ಇದರ ಘಟಕವಾಗಿದೆ. ಆಯಸ್ಕಾಂತೀಯ ಕ್ಷೇತ್ರ. FTCಯ ಪೂರ್ಣರೂಪ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಮೋಟಾರ್. ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವ ಉಪಕರಣ ದಿಷ್ಟಿಕಾರಿ. ಇವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಡೈನಮೋ. ಭಾರತದಿಂದ ಉಪಗ್ರಹಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಪೂರ್ವ ಕರಾವಳಿಯಿಂದ ಉಡಾಯಿಸಲಾಗುತ್ತದೆ. ಕಾರಣವೆಂದರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಿಸುತ್ತದೆ, ಆದ್ದರಿಂದ ಅದು ಉಪಗ್ರಹದ ವೆಲಾಸಿಟಿಯನ್ನು ಹೆಚ್ಚಿಸುತ್ತದೆ. ಇಸ್ರೋ ಪ್ರಸ್ತಾಪಿಸಿದ ಚಂದ್ರ ಪಯಣದ ಯೋಜನೆ ಚಂದ್ರಯಾನ-1 ಇದನ್ನು ಆರಂಭಿಸಲು ಅನುಸೂಚಿಸಲಾಗಿರುವ ವರ್ಷ 2008. ವ್ಯೋಮಯಾನದ ಅವಧಿಯಲ್ಲಿ ಖಗೋಳಯಾನಿಗಳು ಮೂತ್ರದ ಮೂಲಕ ಕ್ಯಾಲ್ಸಿಯಂನ ಸಾರಭೂತ ಪ್ರಮಾಣದ ನಷ್ಟಕ್ಕೊಳಗಾಗುವುದು ಕಂಡುಬಂದಿದೆ. ಇದಕ್ಕೆ ಕಾರಣ ಸೂಕ್ಷ್ಮ ಗುರುತ್ವ. ಬರಿಗಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಸೂರ್ಯನಲ್ಲದ್ದು ಆಲ್ಫಾ ಸೆಂಟರಿ. ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದಾಗ ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ರೇಖೀಯ ಸಂವೇಗದ ರಕ್ಷಣೆ. ಭೂಸ್ಥಿರ ಉಪಗ್ರಹವು ಭೂಮಿಯ ಸುತ್ತ ಒಂದು ಪೂರ್ಣ ಪರಿಭ್ರಮಣೆಗೆ ತೆಗೆದುಕೊಳ್ಳುವ ಕಾಲ 24 ಗಂಟೆ. ಭಾರತದ ಮೊದಲ ವಾಣಿಜ್ಯ ಅಂತರಿಕ್ಷಯಾನ PSLV C8. ಭಾರತದಿಂದ ಉಡಾವಣೆಯಾದ ಕಾರ್ಟೋಸ್ಯಾಟ್ ಉಪಗ್ರಹದ ಮುಖ್ಯ ಕೆಲಸವೇನೆಂದರೆ ಸಮುದ್ರದ ತಳದಲ್ಲಿರುವ ತೈಲ ನಿಕ್ಷೇಪಗಳನ್ನು ಕಂಡುಹಿಡಿಯುವುದು. ಮಾನವ ಇತಿಹಾಸದಲ್ಲಿ ಪ್ರಥಮ ಬಾಹ್ಯಾಕಾಶ ಉಪಗ್ರಹ ಸ್ಪುಟಿಕ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಶ್ರೀ ಎಸ್ ಕಿರಣ್ ಕುಮಾರ್ ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾದವರು ಯಾರು? ಡಾಕ್ಟರ್ ಕೆ ಶಿವನ್.
ಈ ಮುಂದಿನವುಗಳಲ್ಲಿ ಗ್ಯಾಲಕ್ಸಿಯನ್ನು ಗುರುತಿಸಿ. ಆಂಡ್ರೋಮೆಡಾ, ಬಾಹ್ಯಾಕಾಶದಲ್ಲಿ ಮೊದಲನೇ ಭಾರತೀಯ ರಾಕೇಶ್ ಶರ್ಮಾ. ISRO ಜನವರಿ 2007ರಲ್ಲಿ PSLV ಉಪಗ್ರಹ ವಾಹನವನ್ನು ಗಗನಕ್ಕೆ ಎಲ್ಲಿಂದ ಕಳುಹಿಸಿತು? ಆಂಧ್ರಪ್ರದೇಶ. ಒಂದು ಉಪಗ್ರಹ ಭೂಸ್ಥಿರ ಪಥದಲ್ಲಿ ಭೂಮಿಯ ಸುತ್ತಲೂ ಸಮಾನಾಂತರ ವೇಗದಿಂದ ಭೂಮಧ್ಯ ರೇಖೆಯ ಮೇಲೆ ಸುತ್ತುವ ಅವಧಿ 3 ತಿಂಗಳಿಗೊಮ್ಮೆ. ಪದರ ಕಳಚುವಿಕೆ ಜೈವಿಕ ಪ್ರಕ್ರಿಯೆ. ಜಾಗತಿಕ ಸಂವಹನಕ್ಕಾಗಿ ಅಗತ್ಯವಿರುವ ಉಪಗ್ರಹಗಳ ಕನಿಷ್ಠ ಸಂಖ್ಯೆ 3. ಚಂದ್ರಯಾನ 2 ಭಾರತದ ಎರಡನೆಯ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಇದರ ಲ್ಯಾಂಡರ್ ವಿಕ್ರಮ್. ರಾಡಾರ್ ಅನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತೆ? ಹಾರಾಡುವ ವಸ್ತುಗಳು. ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಮುಖ್ಯ ಕೇಂದ್ರ ಎಲ್ಲಿದೆ? ಹಾಸನ. ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಯಾವ ಸ್ಥಳದಿಂದ ಉಡಾವಣೆ ಮಾಡಲಾಯಿತು? ಶ್ರೀಹರಿಕೋಟಾ, ಇಂಡಿಯಾ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.